ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಗುಟ್ಕಾ ಬ್ಯಾನ್ ವಿರೋಧಿಸಿ ಚನ್ನಗಿರಿಯ ಬಿಜೆಪಿ ಘಟಕದ ವತಿಯಿಂದ ಮಾಡಾಳ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಬೃಹತ್ ಪಾದಯಾತ್ರಾ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರು ಹೊಂಬಾಳೆಯನ್ನು ಬಿಡಿಸುವ ಮೂಲಕ ಒಂದು ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರುಗಳು ಹಾಜರಿದ್ದರು. ಹಾಗೆಯೇ ಮಾಜಿ ಶಾಸಕರಾದಂಥ ಮಾಡಾಳ್ ವಿರೂಪಾಕ್ಷಪ್ಪನವರು ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿದರು. ಚನ್ನಗಿರಿಯಿಂದ ಮುದ್ದೇನಹಳ್ಳಿ, ಬುಸೇನಹಳ್ಳಿ, ಅಗರಬನ್ನಿಹಟ್ಟಿ, ಅಕ್ಕಳಿಕಟ್ಟೆ, ಹಟ್ಟಿ, ಹಿರೇಗೌಡ, ದೇವರಹಳ್ಳಿ, ನುಗ್ಗಿಹಳ್ಳಿ ಕ್ರಾಸ್, ಕಾಕ್ನೂರು ಮಾರ್ಗವಾಗಿ ಇಂದು ಸಂತೆಬೆನ್ನೂರು ವಾಸ್ತವ್ಯವನ್ನು ಮಾಡಲಾಗಿದ್ದಾರೆ. ಹಾಗೆಯೇ 27/8/26 ಗುರುವಾರ ಸಂತೆಬೆನ್ನೂರಿನಿಂದ ಗೆದ್ದಲಟ್ಟಿ, ಮಂಗೇನಹಳ್ಳಿ, ಭೀಮನೇರಿ ಕ್ರಾಸು, ತಣಿಗೆರೆ, ಉಪನಾಯಕನಹಳ್ಳಿ ಕ್ರಾಸು, ಮರಡಿ, ಬಾಡ, ದ್ಯಾಮೇನಹಳ್ಳಿ, ರಾಮಗೊಂಡನಹಳ್ಳಿ, ಹತ್ತಿಗೆರೆ, ಚಿಕ್ಕತೊಗಲೇರಿ, ಹಿರೇತೊಗಲೇರಿಯಲ್ಲಿ ವಾಸ್ತವ್ಯವನ್ನು ಮಾಡಲಿದ್ದಾರೆ. ಹಾಗೆಯೇ ಹಿರೇತೊಗಲೇರಿಯಿಂದ ಕುರ್ಕಿ ವಿಶ್ವವಿದ್ಯಾನಿಲಯ, ತೋಳುಣಸೆ, ಆಂಜನೇಯ ಮಿಲ್ಲು, ಬಾಡ ಕ್ರಾಸು, AC ಆಫೀಸಿ, ದಾವಣಗೆರೆ ಈ ಕಚೇರಿಗೆ ಮುಂದೆ ಭಾರಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಇಂದು ಸಾಕಷ್ಟು ಮಳೆ ಬರ್ತಿದ್ರೂ ಸಹ ಕಾರ್ಯಕರ್ತರು ಸಾಕಷ್ಟು ಉತ್ಸಾಹದಿಂದನೇ ಸಹ ಮಲ್ಲಿಕಾರ್ಜುನ್ ಅವರ ಜೊತೆಗೆ ನಡೆದರು. ನೋಡ್ಬೋದಾಗಿದೆ ನೀವು ಚಿತ್ರದಲ್ಲಿ ಯಾವ ರೀತಿ ಮಳೆಯಲ್ಲೂ ಸಹ ಕಾರ್ಯಕರ್ತರು ಉತ್ಸಾಹದಿಂದ ನಡೀತಾ ಇದ್ದಾರೆ ಅನ್ನೋದನ್ನ ಕಾಣ್ಬೋದಾಗಿದೆ. ಛತ್ರಿಗಳನ್ನು ಹಿಡಿದು ಕೆಲವರು ಮಳೆಯಲ್ಲಿ ನೆಂದ್ಕೊಂಡೇ ಈ ಪ್ರತಿಭಟನಾ ಒಂದು ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಯಾಕಪ್ಪ ಅಂತಂದರೆ ಚನ್ನಗಿರಿ ತಾಲೂಕು ಒಂದು ಅಡಿಕೆ ನಾಡಾಗಿದ್ದು, ಅಡಿಕೆ ನಾಡಿನಲ್ಲಿ ಸಾಕಷ್ಟು ಕೃಷಿಕರು ಅಡಿಕೆಯನ್ನೇ ನಂಬಿ ಜೀವನ ಸಾಗಿಸ್ತಾ ಇದ್ದಾರೆ. ಸೊ ಈ ಕೃಷಿಗೆ ಮೇಲೆ ಭಾರಿ ಹೊಡೆತ ಬೀಳೋದು, ಗುಟ್ಕಾ ಬ್ಯಾನ್ ಮಾಡೋದ್ರಿಂದ ಭಾರಿ ಹೊಡೆತ ಬೀಳೋ ನಿರೀಕ್ಷೆ ಇದ್ದು, ಎಲ್ಲ ರೈತರು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಭಟನೆಗೆ ಸಹಕಾರವನ್ನು ಮಾಡಿದ್ರು. ಪ್ರಾರಂಭದಲ್ಲಿ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ತಡವಾಗಿ ಆರಂಭವಾದಂಥ ಪಾದಯಾತ್ರೆ ಉತ್ತಮವಾದ ರೀತಿಯಲ್ಲಿ ಜನರು ಸೇರಿ ಮುನ್ನಡೆದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಕರ್ನಾಟಕ ರಾಜ್ಯ ಸರ್ಕಾರ ಅಡಿಕೆ ಬೆಳೆಗಾರರಿಗೆ ಮಾರಕವಾದಂಥ ಒಂದು ಆದೇಶವನ್ನು ಹೊರಡಿಸಿದೆ. ಅದರಿಂದ ಅಡಿಕೆ ಬೆಳೆಗಾರರು ಕರ್ನಾಟಕ ರಾಜ್ಯದಾದ್ಯಂತ ಕಂಗಾಲಾಗಿದ್ದು, ಕೇವಲ ಅದೊಂದು ಸ್ಟೇಟ್ಮೆಂಟ್ನಿಂದ 54,000 ರೂಪಾಯಿ ಇದ್ದಂಥ ಅಡಿಕೆ ಬೆಲೆ 46,000 ರಿಂದ 47,000 ರೂಪಾಯಿಗೆ ಕುಸಿದಿದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ಬೆಳೀತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದ ಸರ್ಕಾರವೇ ಕರ್ನಾಟಕದ ಬೆಳೆಗಾರರಿಗೆ ಒಂದು ರೀತಿಯಾದಂಥ ಮರಣಶಾಸನವನ್ನು ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿದೆ. ಅದನ್ನು ತಕ್ಷಣ ವಾಪಸ್ ತಗೋಬೇಕು. ಅಡಿಕೆಗೆ ಬೆಂಬಲ ಬೆಲೆಯನ್ನು ಘೋಷಿಸಬೇಕು. ಅಡಿಕೆ ಬೆಲೆ ಸ್ಥಿರವಾಗಿರುವಂತೆ ಸರ್ಕಾರ ನೋಡಿಕೊಳ್ಬೇಕು. ಅಡಿಕೆ ಬೆಳೆಗಾರರ ರಕ್ಷಣೆಗಾಗಿ ಮತ್ತು ನಮ್ಮೆಲ್ಲರ ಜೀವನದ ಇದಕ್ಕಾಗಿ ನಾವೆಲ್ಲ ಈ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಸರ್ಕಾರದ ಗಮನಕ್ಕೆ ನಮ್ಮ ಪ್ರತಿಭಟನೆಯನ್ನು ತರ್ತಾ ಇದ್ದೇವೆ. ಸರ್ಕಾರ ಎಚ್ಚೆತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಅಡಿಕೆ ಮೇಲೆ ಅವಲಂಬಿತ ಆಗಿದ್ದಾರೆ. ಅದೇ ರೀತಿ 50 ಲಕ್ಷ ಕಾರ್ಮಿಕರು ಅದರ ಮೇಲೆ ಅವಲಂಬಿತರಾಗಿದ್ದಾರೆ. ಸುಮಾರು 1 ಕೋಟಿ ಜನರಿಗೆ ಈ ಒಂದು ಸ್ಟೇಟ್ಮೆಂಟಿಂದ ತೊಂದರೆ ಆಗ್ತದೆ. ಆದ್ದರಿಂದ ಸರ್ಕಾರ ಮನಗಂಡು ತಕ್ಷಣ ಇದನ್ನು ವಾಪಸ್ ತಗೊಂಡು ಅಡಿಕೆ ಬೆಳೆಗಾರರ ನೆರವಿಗೆ ಬರಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸಿದೆ. ಕಳೆದ ಬಾರಿನೂ ಸಹ ಇದೇ ರೀತಿ ಒಂದು ಗುಟ್ಕಾ ನಿಷೇಧ ಅಂತ ಹೇಳ್ಬಿಟ್ಟು ಮಾಡಿ ಹೋರಾಟ ಮಾಡಿದರು ಸರ್. ಗುಟ್ಕಾ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಇದ್ದರು, ಸಿದ್ದರಾಮಯ್ಯನವರು, ನಾವು ಇದೇ DK ಶಿವಕುಮಾರ್ ನಾವೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು ಮತ್ತು ವೀರಪ್ಪ ಮೊಯ್ಲಿ ಅವರು ಲಾ ಮಿನಿಸ್ಟರ್ ಆಗಿದ್ದರು. ಯಾಕೆಂದರೆ ಅಡಿಕೆ ವಿಷಕಾರಕ ಅಂತೇಳಿ ಅವತ್ತು ಕೇಂದ್ರ ಸರ್ಕಾರ ಮಾತಿತ್ತು. ಅವ್ರ ಗಮನಕ್ಕೆ ತಂದಾಗ ಅವತ್ತು ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬಂದಿತ್ತು. ಅದೇ ರೀತಿ ಇವತ್ತು DK ಶಿವಕುಮಾರ್ ಅವತ್ತು ನಮ್ಮ ಜೊತೆ ಬಂದಿತ್ತು ಅದು ತೆಗಿಬೇಕು ಅಂತ. ಇವತ್ತು ಅವರೇ ಸ್ವತಃ ಮುಖ್ಯಮಂತ್ರಿ ಆಗಿರೋದ್ರಿಂದ ಇವತ್ತು ಅಡಿಕೆ ಬೆಳೆಗಾರರ ರಕ್ಷಣೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಿಂತ್ಕೋಬೇಕು ಅಂತೇಳಿ ಅವ್ರಿಗೆ ಮನವಿಯನ್ನು ಮಾಡಿದ್ರು. ಥ್ಯಾಂಕ್ ಯು.